ಪ್ರೀತಿಯ ಮುದ್ದು ಮಕ್ಕಳಿಗೆ ತೇಜ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಗಣಿತ ಪ್ರಕಾಶ 6ನೇ ತರಗತಿ ಕನ್ನಡ ಮಾಧ್ಯಮ ಭಾಗ 2ರಲ್ಲಿ 8ನೇ ಅಧ್ಯಾಯ ರಚನೆಗಳೊಂದಿಗೆ ಆಟ. ಈ ಅಧ್ಯಾಯದಲ್ಲಿ ಪುಟ ಸಂಖ್ಯೆ 61 ಮಾಡೋಣ. ಹಿಂದಿನ ವಿಡಿಯೋಗಳಲ್ಲಿ ಪುಟ ಸಂಖ್ಯೆ 56, 57, 58, 59, 60ವರೆಗೆ ಮಾಡಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ಪುಟ ಸಂಖ್ಯೆ 61 ಮಾಡೋಣ. ಮೊದಲನೇದಾಗಿ ಇಲ್ಲಿ ಏನಾದ್ರು ಕಣ್ಣುಗಳು ಕೊಟ್ಟಿದ್ದಾವ್ರಿ. ಈ 2 ಕಣ್ಣುಗಳವ. ಕೈವಾರದ ಸಹಾಯದಿಂದ ಈ ಕಣ್ಣುಗಳನ್ನು ಹೇಗೆ ರಚಿಸುವಿರಿ? ಕೈವಾರದ ಸಹಾಯದಿಂದ ಇದು ಏನು ಮಾಡಬೇಕು? ಕೈವಾರದ ಸಹಾಯದಿಂದ ಕಣ್ಣುಗಳನ್ನು ಹೇಗೆ ರಚಿಸಬೇಕಂತ ಕೈವಾರದ ಸಹಾಯದಿಂದ ಏನು ಮಾಡಬೇಕು? ರಚನೆ ಮಾಡಬೇಕು. ಹೇಗೆ ರಚನೆ ಮಾಡಿದೆ ಅಂತಂದ್ರೆ ಇಲ್ಲ ಹಿಂದಿನ ವಿಡಿಯೋದಲ್ಲಿ ಇದು ರಚನೆ ಮಾಡಿದಿಲ್ಲ ರೀ ಮಕ್ಕಳೇ. ಸೇಮ್ ಇದೇ ರೀತಿ ಏನು ಮಾಡಬೇಕು? ಕಣ್ಣುಗಳನ್ನು ರಚನೆ ಮಾಡಬೇಕು ರೀ. ಯಾವ ರೀತಿ ಅಂತಂದಾಗ ನೋಡಿರಿ, ಇಲ್ಲೇ ಒಂದು ರಚನೆ ಮಾಡಿ ತೋರಿಸ್ತೀನಿ ನೋಡಿರಿ. ಮೊದಲು ಏನು ಮಾಡಬೇಕು? ಸೇಮ್ ಎ ಬಿ ಎಷ್ಟು ತೊಗೊಂಡಿದೆ? 12 ಸೆಂಟಿಮೀಟ್ರ್ ತೊಗೊಂಡಿಲ್ಲ ಹಿಂದಿನ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಕೂಡ ಏನು ಮಾಡಬೇಕು? ಇದರಲ್ಲೂ ಕೂಡ 12 ಸೆಂಟಿಮೀಟ್ರ್ ನಿಮಗೆ ಎಷ್ಟು ಬೇಕೋ ಅಷ್ಟು ಅಳತೆಯನ್ನು ತೆಗೆದುಕೊಳ್ಬೇಕು. ಇಷ್ಟು ಇಲ್ಲಿ ಏನು ಅಳತೆ ಕೊಟ್ಟಿಲ್ಲ, 12 ತೆಗೆದುಕೊಳ್ಬೇಕಂತ. ಇಲ್ಲಿ 12 ಸೆಂಟಿಮೀಟರ್ ಅಳತೆಯನ್ನು ತೆಗೆದುಕೊಂಡು ಇಲ್ಲಿ ಏನು ಮಾಡಬೇಕು? ಈ 2 ಬಿಂದುಗಳಿಗೆ ಹೆಸರನ್ನು ಕೊಡಬೇಕು. ಇದು ಎ ಬಿಂದು, ಇದು ಬಿ ಬಿಂದು. ಈ ಎ ಬಿ ಎಷ್ಟೈತೆ ರೀ? 12 ಸೆಂಟಿಮೀಟರ್. 12 ಸೆಂಟಿಮೀಟ್ರ್ ಅರ್ಧ ಎಷ್ಟು? 6 ಸೆಂಟಿಮೀಟ್ರ್. ಇಲ್ಲಿ 6 ಎಷ್ಟು ಎಲ್ಲಿ ಬರ್ತು ನೋಡ್ಕೊಳ್ಬೇಕು. 6 ಬಿಂದುವಿನಲ್ಲಿ ಒಂದು ಬಿಂದುವನ್ನು ಗುರುತಿಸ್ಬೇಕು. ಯಾವ ರೀತಿ ಅಂತ ಈ ರೀತಿ ಬಿಂದುವನ್ನು ಗುರುತಿಸ್ಕೊಳ್ಬೇಕು. ಬಿಂದುವನ್ನು ಗುರುತಿಸಿ ಅದಕ್ಕೆ ಎಕ್ಸ್ ಅಂತ ಹೆಸರು ಕೊಡ್ಬೇಕು ರೀ. ಎಕ್ಸ್ ಅಂತ ಹೆಸರು ಕೊಡ್ಬೇಕು. ಕೊಟ್ಟಾಗ ಇಲ್ಲಿ ಎ ಎಕ್ಸ್ ಎಷ್ಟೈತದ ರೀ? ಎ ಎಕ್ಸ್ ಎಷ್ಟು? 6 ಸೆಂಟಿಮೀಟರ್. ಈ ಎ ಎಕ್ಸ್ನ ಅರ್ಧ ಎಷ್ಟೈತೆ ರೀ? 3 ಸೆಂಟಿಮೀಟರ್. 3 ಸೆಂಟಿಮೀಟ್ರ್ ಅಂತ ತೆಗೆದುಕೊಳ್ಬೇಕು. ಇಲ್ಲಿ 3 ಸೆಂಟಿಮೀಟ್ರ್ಗೆ ಒಂದು ಬಿಂದುವನ್ನು ಗುರುತಿಸ್ಬೇಕು. ಈ ರೀತಿ ಎ ಎಕ್ಸ್ನ ಮಧ್ಯೆ 3 ಸೆಂಟಿಮೀಟ್ರ್ ಬಿಂದು, ಅದೇ ರೀತಿ ಎಕ್ಸ್ ಬಿನ ಮಧ್ಯೆ 3 ಸೆಂಟಿಮೀಟ್ರ್ ಒಂದು ಬಿಂದುವನ್ನು ಗುರುತಿಸ್ಕೊಳ್ಬೇಕು. ಗುರುತಿಸಿ ಏನು ಮಾಡಬೇಕು? ಕೋನಮಾಪಕದಿಂದ 90 ಡಿಗ್ರಿಯನ್ನು ಬಿಂದುವನ್ನು ಗುರುತಿಸ್ಬೇಕು ರೀ. ಕೋನಮಾಪಕದ ಮಧ್ಯ ಬಿಂದು ಇದು ರೀ. ಈ ಬಿಂದು ಮತ್ತು ಈ ಬಿಂದು ಏನು ಮಾಡಬೇಕು? ಸೇರಿಸ್ಬೇಕು ರೀ, ಸರಿ ಹೊಂದಿಸ್ಬೇಕು ರೀ. ನೋಡಿರಿ ಯಾವ ರೀತಿ ಅಂತಂದ್ರೆ ಈ ರೀತಿ ನೋಡಿದಾಗ ಒಂದಕ್ಕೊಂದು ಏನು ಮಾಡಬೇಕು? ಈ ರೀತಿ ಸ್ಟ್ರೇಟ್ ಲೈನ್ ಮೇಲೆ ಈ ಲೈನ್ ಮೇಲೆ ಈ ಮಧ್ಯದ ಬಿಂದು ಸೇರಿಸ್ಬೇಕು. 90 ಡಿಗ್ರಿ ಅಲ್ಲದ ಅಂತಂದ್ರೆ ಇಲ್ಲದ ರೀ 90 ಡಿಗ್ರಿ. ಇಲ್ಲಿ 90 ಡಿಗ್ರಿ ಅಂತ ಈ ರೀತಿ ಗುರುತಿಸ್ಬೇಕು. ಮತ್ತು ಅದೇ ರೀತಿ ಎಕ್ಸ್ ಬಿನ ಮೇಲೆ ಮಧ್ಯದ ಬಿಂದು ಇದು. ಈ ಬಿಂದುವಿನ ಮೇಲೆ ಕೋನಮಾಪಕದ ಮಧ್ಯ ಬಿಂದುವನ್ನು ಇಟ್ಟು ಸರಿ ಹೊಂದಿಸಿದಾಗ ಅದರ ಮೇಲೆ ಏನು ಮಾಡಬೇಕು? 90 ಡಿಗ್ರಿಯನ್ನು ಗುರುತಿಸ್ಬೇಕು ರೀ. 90 ಡಿಗ್ರಿ ಅಂತಂದ್ರೆ ಎಲ್ಲಿ ಬರ್ತದೆ ರೀ? ಇಲ್ಲದ ರೀ 90 ಇಲ್ಲದಲ್ಲ ಇಲ್ಲಿ ಗುರುತಿಸ್ಬೇಕು. ಗುರುತಿಸಿ 2 ಬಿಂದುಗಳನ್ನು ಏನು ಮಾಡ್ಬೇಕಂತ ಅಳತೆ ಪಟ್ಟಿಯ ಸಹಾಯದಿಂದ ಸೇರಿಸ್ಬೇಕು ರೀ. ಈ ರೀತಿ ಈ 2 ರೇಖೆಗಳು ಈ ರೀತಿ ಸೇರಿಸಿದಾಗ ಮತ್ತು ಇದನ್ನು ಕೂಡ ಏನು ಮಾಡಬೇಕು? ಸೇರಿಸ್ಕೊಳ್ಬೇಕು. ಈ ರೀತಿ ಸೇರಿಸಾದ ನಂತರ ಇಲ್ಲಿ ಏನು ಮಾಡಿದೆ ಅಂತಂದ್ರೆ ನೆಕ್ಸ್ಟ್ ಈ ರೀತಿ 90 ಡಿಗ್ರಿನ ಸೇರಿಸ್ಕೊಂಡು ಇಲ್ಲಿಂದ ಇಲ್ಲಿವರೆಗೆ 2 ಸೆಂಟಿಮೀಟ್ರ್ ತೆಗೆದುಕೊಂಡು ಈಗ ಏನು ಮಾಡ್ರಿ ಅಂತಂದ್ರೆ ನೀವು ಇಲ್ಲಿಂದ ಇಲ್ಲಿ ಗ್ಯಾಪ್ ಎಷ್ಟು ತೆಗೆದುಕೊಳ್ತೀವಿ ನೋಡಿ. ಚಿಕ್ಕದು ತೊಗೊಂಡ್ರೆ ಇದು ಚಿಕ್ಕದು ಬರ್ತಾ, ಹೆಚ್ಚಿಗೆ ತೊಗೊಂಡ್ರೆ ಇದು ಹೆಚ್ಚಿಗೆ ಬರ್ತದೆ. ಈ 2 ಸೆಂಟಿಮೀಟ್ರ್ ತೊಗೊಂಡು ಇಷ್ಟು ಉದ್ದ ಆಗಿ ಸ್ವಲ್ಪ ದೊಡ್ಡದಾಗಿ ಕಾಣೋದು. ನಾವು 1 ಸೆಂಟಿಮೀಟ್ರ್ ತೆಗೆದುಕೊಳ್ಳೋಣ ರೀ. ಈಗ ಎಷ್ಟು? 1 ಸೆಂಟಿಮೀಟರ್. ಇಲ್ಲಿ 1 ಸೆಂಟಿಮೀಟರ್. ಇಲ್ಲೂ ಕೂಡ ಏನು? 1 ಸೆಂಟಿಮೀಟರ್. ಇಲ್ಲಿ 1 ತೆಗೆದುಕೊಳ್ಳ್ರಿ, 2 ತೆಗೆದುಕೊಳ್ಳಿ, ಎಷ್ಟನ್ನು ತೆಗೆದುಕೊಳ್ಳಿ. ಇಲ್ಲಿ ಇದರಲ್ಲೂ ಕೂಡ ಏನು ಮಾಡಬೇಕು? 1 ಸೆಂಟಿಮೀಟ್ರನ್ನು ಗ್ಯಾಪನ್ನು ತೆಗೆದುಕೊಳ್ಬೇಕು. 1 ಸೆಂಟಿಮೀಟರ್ ಗುರುತು ಮಾಡಿದೆ. ಇಲ್ಲೂ ಕೂಡ 1 ಸೆಂಟಿಮೀಟರ್ ರೀ. 1 ಸೆಂಟಿಮೀಟರ್ ಗುರುತು ಮಾಡಿದೆ. ಇದಕ್ಕೆ ಸಿ ಅಂತ ಹೆಸರು ಕೊಟ್ಟು ಇದಕ್ಕೆ ಡಿ ಅಂತ ಹೆಸರು ಕೊಟ್ಟು ಈ ರೀತಿ ಸಿ ಮತ್ತು ಡಿ ಅಂತ ಹೆಸರು ಕೊಟ್ಟು ಏನು ಮಾಡಿ ಇದು ಸೇರಿಸಿದೆ ರೀ. ಇಲ್ಲಿ ಇದು 2 ಸೇರಿಸ್ಕೊಳ್ಬೇಕು ರೀ. ನೀವು ಸೇರಿಸ್ಕೊಳ್ಳಿಲ್ಲ ಅಂತಂದ್ರೆ ಪರವಾಗಿಲ್ಲ ರೀ. ನೀವು ಏನು ಮಾಡ್ಬೋದು? ನಾವು ಸೇರಿಸ್ಕೊಂಡು ಇದು ಎಷ್ಟದ ಅಂತ ಈ ಕೈವಾರದಿಂದ ಅಳಿದೆ. ಈಗ ಅದು ಸೇರಿಸೋ ಬದಲಾಗಿ ನೀವು ನೇರವಾಗಿ ಈ ಬಿಂದುವಿನಲ್ಲಿ ಇಟ್ಟು ಈ ಬಿಂದುಗೆ ಅಳಿಬೋದು ರೀ. ಅಳೆದು ಅದು ಇಳಿಸ್ಬೇಕಂತ ಏನಿಲ್ಲ, ಅದು ಇಳಿಸಲು ಹೊಂಟ್ರೂ ನಡೀತದೆ ಮಕ್ಕಳೇ. ಇದು ನಿಮಗೆ ತಿಳಿಲ್ಲ ಅಂತ ಹಿಂದಿನ ವಿಡಿಯೋದಲ್ಲಿ ನೀವು ಇಳಿಸಿ ತೋರಿಸೀನಿ. ಇಲ್ಲಿ ಈ ಬಿಂದುವಿನಲ್ಲಿ ನೀವು ಕೈವಾರನ ತುದಿ ಇಟ್ಟು ಇದು ಬಿಂದು ಎ ಬಿಂದುವನ್ನು ಪೆನ್ಸಿಲ್ನ ತುದಿಯ ಮೇಲೆ ಇಡಬೇಕು ರೀ. ಇಟ್ಟಾಗ ಇಲ್ಲಿಂದ ಇಲ್ಲಿವರೆಗೆ ಇಟ್ಟು ಮತ್ತು
ಇದು ಕೂಡ ಈ ಬಿಂದುವಿನಲ್ಲಿ ಇಟ್ಟು ಈ ಬಿಂದುವಿನ ಇಟ್ಟು ನೋಡಿದಾಗ ಎರಡು ಸರಿ ಹೊಂದಿಸ್ಲತ್ತವ. ಮತ್ತು ಈ ಬಿಂದುವಿನಿಂದ ಏನು ಮಾಡಬೇಕು, ಇಲ್ಲಿಂದ ಇಲ್ಲಿ ಒಂದು ಸೆಂಟಿಮೀಟರ್ ಮತ್ತು ಅದೇ ರೀತಿ ಈ ಬಿಂದುವಿನಲ್ಲಿ ಇಂದಿಟ್ಟು ಈ ರೀತಿ, ಅದೇ ರೀತಿ ಈ ಬಿಂದುವಿನಲ್ಲಿಟ್ಟು ಏನು ಮಾಡಬೇಕು, ಈ ಬಿಂದುವಿನಲ್ಲಿಟ್ಟು ಸೇಮ್ ಇದೇ ರೀತಿ ಒಂದು ಮತ್ತು ಅದೇ ರೀತಿ ಈ ಬಿಂದುವಿನಲ್ಲಿಟ್ಟು ಏನು ಮಾಡಬೇಕು, ಈ ರೀತಿ ಇಟ್ಟು ಎರಡು ಕಣ್ಣುಗಳನ್ನು ಇಳಿಸಿರಂತಂದು ಎರಡು ಏನು ಮಾಡಿದೆ, ಕಣ್ಣುಗಳನ್ನು ಇಳಿಸಿದ್ದಾರೆ. ಇಲ್ಲಿ ಒಳಗಡೆ ಏನದ, ಈ ಕಪ್ಪು ಬಣ್ಣದ ನೀವು ಏನು ಮಾಡ್ಬೋದು, ಈ ರೀತಿ ಕಪ್ಪು ಬಣ್ಣವನ್ನು ಈ ರೀತಿ ಗುರುತಿಸ್ಬೋದು ರೀ. ಇದರಲ್ಲಿ ಕೂಡ ಈ ರೀತಿ ಏನು ಮಾಡ್ಬೋದು, ನೀವು ಗುರುತಿಸಿಕೊಳ್ಳಬಹುದು. ಅದೇ ರೀತಿ ಪುಟ ಸಂಖ್ಯೆ 67ರಲ್ಲಿ ಕಣ್ಣುಗಳನ್ನು ಇಳಿಸಿದ್ದೇವೆ. ಕೆಳಗಡೆ ಒಂದು ಪ್ರಶ್ನೆ ಅದ ರೀ, ಅಳತೆ ಪಟ್ಟಿ ಮತ್ತು ಕೈವಾರವನ್ನು ಬಳಸಿ ನಿಮಗಿಷ್ಟವಾದ ಯಾವುದಾದರೂ ಕಲಾಕೃತಿಯನ್ನು ರಚಿಸಿ ಅಂತ. ಕಲಾಕೃತಿಯನ್ನು ರಚಿಸಬೇಕು. ಇಲ್ಲಿ ನೋಡ್ರಿ ಯಾವ ರೀತಿ ಇಳಿಸ್ಬೇಕು ರೀ. ಯಾವುದೇ ಒಂದು ಕಲಾಕೃತಿಗಳನ್ನು ಇಳಿಸ್ರಂತ ನೀವು ಕೈವಾರನ್ನು ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡು ನೀವೇನು ಮಾಡಬೇಕು, ಇಲ್ಲೊಂದು ವೃತ್ತವನ್ನು ಎಳೀರಿ. ಮೊದಲು ಇಲ್ಲೊಂದು ಬಿಂದುವನ್ನು ಕೊಟ್ಟು ಆ ಬಿಂದುವಿನ ಮೇಲೆ ಕೈವಾರ ತುದಿಯನ್ನು ಇಟ್ಟು ಒಂದು ವೃತ್ತವನ್ನು ಈ ರೀತಿ ಏನು ಮಾಡ್ಬೋದು, ರಚಿಸ್ಬೋದು ರೀ. ಸಾರಿ ಮಕ್ಕಳೇ, ಸ್ವಲ್ಪ ಈ ರೀತಿ ರಚನೆ ಮಾಡ್ಬೋದು ವೃತ್ತ. ಆ ನಂತರ ಏನು ಮಾಡ್ಬೇಕಂತಂದ್ರೆ ಮತ್ತು ಈ ರೀತಿ ನೀವು ಒಂದು ಅಳತೆಯಿಂದ ಈ ರೀತಿ ಒಂದು ರೇಖಾಖಂಡ, ಇಲ್ಲೊಂದು ರೇಖಾಖಂಡವನ್ನು ಬಳಸ್ಬೋದು. ಅದೇ ರೀತಿ ಇದನ್ನು ಈ ರೀತಿ ಸೇರಿಸಿದಾಗ ಈಗ ಇದೇ ಎಂಬುದು ಕಲಾಕೃತಿ ನೀವೇನು ಮಾಡಿದ್ರೆ ಬಳಸಿರಿ. ಈಗ ಏನು ಮಾಡಬೇಕು, ಇಲ್ಲೊಂದು ಇದಕ್ಕಿಂತ ಸ್ವಲ್ಪ ದೊಡ್ಡ ಅದಕ್ಕಿಂತ ಹೆಚ್ಚಿದ್ದಿಂದ ಒಂದು ಅಳತೆಯನ್ನು ತೆಗೆದುಕೊಂಡು ಈ ಬಿಂದುವಿನಲ್ಲಿ ಇಟ್ಟು ಈ ರೀತಿ ಒಂದು ಕರ್ಣವನ್ನು ಎಳಿಬೇಕು, ಕಂಸವನ್ನು. ಈ ಕಡೆ ಕೂಡ ಒಂದು ಕಂಸವನ್ನು ಎಳಿಬೇಕು. ಈ ಎರಡು ಮಧ್ಯ ಬಿಂದುವಿನಲ್ಲಿ ಈ ಕಂಸವನ್ನು ಇದು ಬಿಂದುವಿನಲ್ಲಿ ಛೇದಿಸುವ ಎರಡು ರೇಖೆಗಳ ಮಧ್ಯದಲ್ಲಿ ಇಲ್ಲೊಂದು ಬಿಂದುವನ್ನು ಉಂಟಾಯ್ತು ರೀ. ಈ ಬಿಂದುವಿನಲ್ಲಿ ಏನು ಮಾಡಬೇಕಂತಂದ್ರೆ ಕೈವಾರ ತುದಿಯನ್ನು ಇಟ್ಟು ಈ ರೀತಿ ಎರಡು ಈ ರೀತಿ ಎಳಿಬೇಕು. ಈ ರೀತಿ ಎಳೆದಾಗ ಒಂದು ಆಕೃತಿಯನ್ನು ಮೂಡ್ತದೆ. ಮತ್ತು ಅದು ಮತ್ತು ಇದು ಏನು ಮಾಡಬೇಕು, ಸೇರಿಸ್ಕೊಳ್ಬೇಕು ರೀ. ಈ ರೀತಿ ಇದೇ ಆಕೃತಿ ಎಂಬುದು ನಾವು ಪುಟ ಸಂಖ್ಯೆ ಇಲ್ಲಿ ಇಳಿಸಿದ್ದೇವೆ ನೋಡಿರಿ. ಎಲ್ಲಿ ಅಂತಂದ್ರೆ ಇಲ್ಲಿ ಸೇಮ್ ಇದೇ ರೀತಿ ಇಳಿಸಿದ ರೀ. ಈ ರೀತಿ ಯಾವುದೇ ನಿಮಗೂ ಕೈವಾರ ಮತ್ತು ಅಳತೆ ಪಟ್ಟಿ ಸಹಾಯದಿಂದ ಯಾವುದೇ ಒಂದು ಆಕೃತಿಗಳನ್ನು ರಚನೆ ಮಾಡ್ಬೋದು ರೀ. ನೆಕ್ಸ್ಟ್ ಏನದ ಅಂತ ನೋಡಿದಾಗ ಚೌಕಗಳು ಮತ್ತು ಆಯತಗಳು. ಈಗ ಪರಿಧಿಯನ್ನು ಸರಳ ರೇಖೆಗಳಾಗಿ ಹೊಂದಿರುವ ಕೆಲವು ಸರಳ ಚಿತ್ರಗಳನ್ನು ಗಮನಿಸೋಣ. ಸರಳ ರೇಖೆಗಳನ್ನು ಅಂದರೆ ಪರಿಧಿಯಿಂದ ಸುತ್ತಳತೆ ಇದು ರೀ. ಈ ಬಾಹುಗಳು ರೇಖೆಗಳು, ಇದು ಒಂದು ಚೌಕ, ಇದು ಚೌಕ, ಇದು ಆಯತ, ಇದು ಚೌಕ, ಇದು ಚೌಕ. ಇಲ್ಲಿ ಇವು ಯಾವ ಆಕೃತಿಗಳವ ಗೊತ್ತಾವ್ರಿ. ಇದು ಚೌಕದ, ಇದು ಆಯತದ ಅದೆಂಬುದು ಇಲ್ಲಿ ಕೊಟ್ಟಿದ್ದಾರೆ. ಪರಿಚಿತವಾಗಿರುವ ಚೌಕಗಳು ಮತ್ತು ಆಯತಗಳು, ಆದರೆ ಅವು ಹೇಗೆ ಚೌಕ ಅಥವಾ ಆಯತಗಳಾಗಿವೆ ಎಂಬುದನ್ನು ಇಲ್ಲಿ ಕೊಟ್ಟಿದ್ದಾರೆ. ABCD ಆಯತವನ್ನು ಪರಿಗಣಿಸಿ. ಇದೊಂದು ABCD ಆಯತ. ಈ ABCD ಆಯತದ ಮೂಲೆಗಳು ಇದು A ಬಿಂದು, ಇದು B ಬಿಂದು, C ಬಿಂದು, D ಬಿಂದು. ಈ AB ಒಂದು ಬಾಹು, BC ಬಾಹು, CD ಬಾಹು, DA ಬಾಹು ರೇಖೆಗಳು ಅಥವಾ ಬಾಹುಗಳು. ಅದನ್ನು ಕೋನ A ಮತ್ತು ಕೋನ B, ಕೋನ C, ಕೋನ D ಕೋನಗಳಾಗಿ ಆಗಿವೆ. ಇವೆಲ್ಲ ಏನು AB ಬಾಹು ಅದ, BC ಬಾಹು, CD ಬಾಹು, DA ಬಾಹು ಮತ್ತು ಕೋನ A, ಕೋನ B, ಕೋನ C, ಕೋನ D ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಇವು AB ಎಂಬುದು
ಬಿ ಡಿ ಅಂದರೆ ಬಿ ಸಿ ಎ ಬಿ ಬಾಹು ಎಂಬುದು ಬಿ ಸಿ ಬಾಹುವು ಸಮನಾಗಿರ್ತದೆ. ಎ ಡಿ ಬಾಹು ಎಂಬುದು ಬಿ ಸಿ ಬಾಹುವು ಸಮನಾಗಿರ್ತವೆ. ಅಭಿಮುಖ ಬಾಹುಗಳು ಏನಿರ್ತವೆ ಸಮನಾಗಿರ್ತಾರೆ. ಅದು ಎಂಬುದು ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪೇಜ್ ನಂಬರ್ ಪುಟ ಸಂಖ್ಯೆ 62ರಲ್ಲಿ ಏನದ ಅಂತ ನೋಡಿದಾಗ ಒಂದು ಆಯತದ ಗುಣಲಕ್ಷಣ ಏನದ ಅಂತಂದ್ರೆ ನೋಡ್ರಿ, ರೆಕ್ಟ್ಯಾಂಗಲ್ ಒಂದು ಏನದ ಅಭಿಮುಖ ಬಾಹುಗಳ ಉದ್ದ ಸಮನಾಗಿರುತ್ತವೆ. ಅಭಿಮುಖ ಬಾಹುಗಳ ಉದ್ದ ಅಂತಂದ್ರೆ ಅಭಿಮುಖ ಬಾಹುಗಳು ಎ ಬಿ ಅಭಿಮುಖ ಬಾಹು ಡಿ ಸಿ ರೀ. ಎ ಬಿಯ ಅಭಿಮುಖ ಬಾಹು ಡಿ ಸಿ ಎರಡು ಏನಿರ್ತಾವೆ ಪರಸ್ಪರ ಸಮನಾಗಿರ್ತವೆ. ಅದೇ ರೀತಿ ಎ ಡಿ ಇದು ಬಾಹು ಎಂಬುದು ಬಿ ಸಿ ಅಭಿಮುಖ ಬಾಹು ಏನಿರ್ತದೆ ಸಮನಾಗಿರ್ತದೆ. ಇದು ಒಂದನೇದು ರೆಕ್ಟ್ಯಾಂಗಲ್ ಅಥವಾ ಆಯತದ ಇದು ಒಂದನೇದು ಲಕ್ಷಣ ರೀ. ಎರಡನೇ ಲಕ್ಷಣ ಏನದ ಎಲ್ಲ ಕೋನಗಳು 90 ಡಿಗ್ರಿ ಇರುತ್ತವೆ ಎಂಬುದನ್ನು ನೆನಪಿಸಿಕೊಳ್ಳಿ. ಇಲ್ಲಿ ಎ ಕೋನ, ಬಿ ಕೋನ, ಸಿ ಕೋನ, ಡಿ ಕೋನ 4 ಕೋನಗಳು ಏನಿರ್ತಾವೆ 90 ಡಿಗ್ರಿನೇ ಇರ್ತಾರೆ ರೀ. ಇದು ಎತ್ತರದ ಲಕ್ಷಣ ಅದ ಅಂತಂದ್ರೆ ಆಯತದ ಲಕ್ಷಣ ಅದ. ಅದೇ ರೀತಿ ಚೌಕದ ಲಕ್ಷಣ ಕೂಡ ನೋಡ್ರಿ. ಇಲ್ಲಿ ಕೆಳಗೆ ಕೊಟ್ಟಿದ್ದ ನಾನು ಎಸ್ ಸ್ಕ್ವಯರ್ ಚೌಕ ಒಂದನೇದು ಏನದ ಅಂತ ಎಲ್ಲ ಬಾಹುಗಳು ಸಮನಾಗಿ ಇರುತ್ತವೆ. ಎಲ್ಲ ಇದೊಂದು ಚೌಕ ರೀ. ಈ ಚೌಕದ 4 ಬಾಹುಗಳು ಎಸ್ ಪಿ ಒಂದು 4 ಸೆಂಟಿಮೀಟ್ರ್ ಅದ ಅಂತಂದ್ರೆ ಇವೆಲ್ಲ ಏನಿರ್ತಾವೆ ರೀ 4 ಸೆಂಟಿಮೀಟ್ರ್ ಇರ್ತವೆ. 4 ಸೆಂಟಿಮೀಟ್ರ್ ಇರ್ತವೆ ಮೊದಲನೇ ಲಕ್ಷಣ. ಮತ್ತು ಎರಡನೇ ಲಕ್ಷಣ ಏನದ ಅಂತಂದ್ರೆ ಎಲ್ಲ ಕೋನಗಳು 90 ಡಿಗ್ರಿ. ಇದು ಎಸ್ ಕೋನ 90, ಪಿ ಕೋನ 90 ಡಿಗ್ರಿ, ಕ್ಯೂ ಕೋನ ಆರ್ ಕೋನನು 90 ಡಿಗ್ರಿ ಇರ್ತಾರೆ. ಆದ್ದರಿಂದ ಈಗ ಇಲ್ಲಿ ಏನದ ಅಂತಂದರೆ ಚೌಕ ಮತ್ತು ಆಯತದ ಗುಣಲಕ್ಷಣ ನೋಡಿದರೆ ಈ ಚೌಕ ಮತ್ತು ಆಯತವನ್ನು ಯಾವ ರೀತಿ ಪ್ರತಿನಿಧಿಸಬೇಕು ಅದು ಇಲ್ಲಿ ಕೊಟ್ಟಿದ್ದ ನೋಡಿ. ನೀವು ಎ ಬಿ ಸಿ ಡಿ ಈ ಆಯತದ ಬೇರೆ ಬೇರೆ ವಿಧಗಳಲ್ಲಿ ಹೆಸರಿಸ್ಬೋದು. ಯಾವ ರೀತಿ ಹೆಸರಿಸ್ಬೇಕಂತಂದ್ರೆ ಬಿ ಸಿ ಡಿ ಎ ಅಥವಾ ಸಿ ಡಿ ಎ ಬಿ, ಡಿ ಎ ಬಿ ಸಿ, ಎ ಡಿ ಸಿ ಬಿ ಈ ರೀತಿ ಏನು ಮಾಡ್ಬೋದು ಬರ್ಬೋದು. ಹಾಗಾದರೆ ಇದು ಒಂದು ಆಯತ ಯಾವುದೇ ವಿಧದ ಮೂಲೆಗಳಲ್ಲಿ ಏನು ಮಾಡ್ಬೋದು ಜೋಡಿಸುವುದರ ಮೂಲಕ ಹೆಸರಿಸಬಹುದು. ಇದು ಈ ಆಯತ ಕೊಟ್ಟಿದ್ದ ಅಂತಂದರೆ ನೀವು ಆಯತದಲ್ಲಿ ಇಲ್ಲಿ ನೋಡ್ರಿ ಒಂದು ಆಯತ ಇಳಿಸಿ ತೋರಿಸ್ತೀನಿ ನಿಮಗೂ. ಇದೊಂದು ಈ ರೀತಿ ಆಯತದ. ಈ ಆಯತ ಎಂಬುದು ಎ ಬಿ ಸಿ ಡಿ. ಈ ಆಯತ ಯಾವ್ಯಾವ ವಿಧಗಳಲ್ಲಿ ನಾವು ಬರಿಬೋದು ಅಂತಂದ್ರೆ ಮೊದಲನೇದು ಎ ಬಿ ಸಿ ಡಿ. ಇದರಲ್ಲಿ ನಾವು ಏನು ಮಾಡ್ಬೋದು ಇದೊಂದು ಆಯತ. ಅಥವಾ ಬಿ ಸಿ ಡಿ ಎ ಈ ವಿಧದಲ್ಲಿ ಬರಿಬೋದು. ಅಥವಾ ಸಿ ಡಿ ಎ ಬಿ ಈ ವಿಧದಲ್ಲಿ ಬರಿಬೋದು. ಅಥವಾ ಡಿ ಎ ಬಿ ಸಿ ಈ ವಿಧದಲ್ಲಿ ಬರಿಬೋದು. ಅಥವಾ ಎ ಡಿ ಸಿ ಬಿ ಈ ವಿಧದಲ್ಲಿ ಬರಿಬೋದು. ಇದು ನೋಡ್ರಿ ಮೊದಲನೇದು ಎ ಬಿ ಸಿ ಡಿ ಆಯತ. ಇದು ಎರಡನೇದು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಬಿ ಸಿ ಡಿ ಎ ಆಯತ. ಮೂರನೇದು ಇಲ್ಲಿ ಸಿ ಡಿ ಎ ಬಿ ಆಯತ, ಡಿ ಎ ಬಿ ಸಿ ಆಯತ, ಮತ್ತು ಎ ಡಿ ಸಿ ಬಿ ಆಯತ, ಮತ್ತು ಡಿ ಸಿ ಬಿ ಎ ಆಯತ, ಮತ್ತು ಡಿ ಸಿ ಬಿ ಆಯತ, ಸಿ ಬಿ ಎ ಡಿ ಆಯತ, ಬಿ ಎ ಡಿ ಸಿ ಆಯತ, ಮತ್ತು ಈ ರೀತಿ ಇಷ್ಟು ವಿಧಗಳಲ್ಲಿ ನಾವು ಹೆಸರಿಸ್ಬೋದು. ಆದರೆ ಇವೆಲ್ಲ ಏನವ ಅಂತ ಈ ರೀತಿ ಹೆಸರಿದ್ದು ಅದಕ್ಕೆ ಏನಂತ ಕರಿತಾರೆ ಆಯತನ ಅಂತ ಕರೀತಾರೆ. ಇದರ ಬದಲಾಗಿ ನಾವು ಎ ಸಿ ಬಿ ಡಿ ಈ ರೀತಿ ಹೆಸರಿದ್ದು ಇದು ಆಯತ ಇಲ್ಲ ರೀ. ಇದು ಎ ಇಲ್ಲದ ಸಿ ಇಲ್ಲದ ಇದು ಕರ್ಣ ಆಯಿತು ರೀ, ಮತ್ತು ಬಿ ಡಿ ಕರ್ಣ ಆಯಿತು. ಇದು ಏನೋ ಆಯತ ಆಗಲ್ಲ ರೀ. ಆದ್ದರಿಂದ ಈ ರೀತಿಯನ್ನು ಹೆಸರಿಸುವಂತಿಲ್ಲ ರೀ ಈ ರೀತಿ. ಅಥವಾ ಎ ಸಿ ಎ ಬಿ ಡಿ ಸಿ, ಎ ಬಿ ಡಿ ಸಿ, ಎ ಬಿ ಇಲ್ಲದ ರೀ ಮತ್ತು ಡಿ ಸಿ ಇಲ್ಲದ, ಎ ಬಿ ಮತ್ತು ಡಿ ಸಿ ಈ ರೀತಿಯೂ ಕೂಡ ನಾವು ಆಯತಾಗಿ ಹೆಸರಿಸಲು ಬರೋದಿಲ್ಲ. ನಾವು ಹೆಸರಿಸ್ಬೇಕಂದ್ರೆ ಈ ಬಿಂದುವಿನಿಂದ ಪ್ರಾರಂಭ ಮಾಡಿದ್ರೆ ಕ್ರಮಾನುಗತ ಬಿಂದುಗಳು ಬರುವ ಎಲ್ಲ ಬಿಂದುಗಳನ್ನು ಹೆಸರಿಸ್ಬೇಕು ರೀ. ಎ ಬಿ ಸಿ ಡಿ ಕ್ರಮಾನುಗತ ಬಿಂದುಗಳು ಬರೋ ಹೊಂಟೇವೆ. ಎ ಆಗನ ಬಿ, ಬಿ ಆಗನ ಸಿ, ಸಿ ಆಗನ ಡಿ. ಅದೇ ರೀತಿ ಕ್ರಮಾನುಗತ ಬಿಂದುಗಳು ಬಂದು ನಾವು ಆ ಮೂಲೆಗಳಿಂದ ಪ್ರಾರಂಭಿಸಿ ಆ ಮೂಲೆಗಳಲ್ಲಿ ಬಂದು ಸೇರಿಸಿದಾಗ ಅದು ಏನು ಕ್ರಮಾನುಗತ ಬಿಂದುಗಳು. ಅದನ್ನು ನಾವೇನೋ ಆಯತ ಅಂತ ಹೆಸರಿಸ್ಬೋದು. ಆದರೆ ಇವು ಎರಡು ನಾವೇನೋ ಹೆಸರಿಸಿದಲ್ಲಿ ಇದು ಆಯತ ಅಲ್ಲ ರೀ. ನೆಕ್ಸ್ಟು ಇಲ್ಲಿ ಕೆಳಗಡೆ ಒಂದು ಇವುಗಳಲ್ಲಿ ಯಾವುದು ಈ ಚೌಕದ ಹೆಸರಲ್ಲ, ಇಲ್ಲಿ ಯಾವುದೋ ಒಂದು ಚೌಕದ ಹೆಸರಲ್ಲ ಅಂತ ನಾ ಏನು ಇಷ್ಟು ವಿಧಗಳಲ್ಲಿ ನಿಮಗೆ ಆಯತನ ನಿಮಗೆ ಬರೆದು ಹೆಸರಿಸಿ ತೋರಿಸಿನಿಲ್ಲ. ಆ ನಿಯಮದಲ್ಲಿ ಇಲ್ಲಿ ಏನು ಮಾಡಬೇಕು ನೋಡಿರಿ. ಎಸ್ ಪಿ ಕ್ಯೂ ಆರ್ ಇದು ಒಂದು ಚೌಕ. ಈ ಚೌಕದ ಒಂದು ಯಾವುದು ಹೆಸರಿಲ್ಲ ಅಂತ ನೋಡಿರಿ. ಪಿ ಕ್ಯೂ ಎಸ್ ಆರ್, ಪಿ ಕ್ಯೂ ಎಸ್ ಆರ್ ಇದು
ಕ್ರಮಾನುಗತ ಮೂಲೆಗಳಲ್ಲಿ ಬರ್ತಕ್ಕಂಥ ಬಿಂದುಗಳು ಇಲ್ಲ ರೀ. ಪಿ ಕ್ಯೂ ಅಂತಂದು ಕ್ರಮಾನುಗತ ಬಿಂದುಗಳ ಇದು ಆಗಣ ಏನದ ಅಂತಂದ್ರೆ ಎಸ್ ಅದ ರೀ. ಎಸ್ ಆರ್ ಇಲ್ಲಿಂದ ಇಲ್ಲಿಗೆ ಜಂಪ್ ಆಗಿದೆ ಅಂದರೆ ಇದು ಮೊದಲನೇದು ಏನಿಲ್ಲ ರೀ, ಚೌಕ ಇಲ್ಲ. ಈಗ ಎರಡನೇದು ಎಸ್ ಪಿ ಕ್ಯೂ ಆರ್ ಇದು ಕ್ರಮಾನುಗತ ಬಿಂದುಗಳು ಅವ್ರಿ. ಎಸ್ ಆಗನ ಪಿ ಆಗನ ಕ್ಯೂ ಆಗನ ಆರ್ ಇವು ಕ್ರಮಾನುಗತ ಬಿಂದು, ಇದು ಚೌಕ ಆಯ್ತದ ರೀ. ನೆಕ್ಸ್ಟ್ ಎರಡನೇದು ಆರ್ ಎಸ್ ಪಿ ಕ್ಯೂ ಇದು ಕ್ರಮಾನುಗತ ಬಿಂದುಗಳು. ಆರ್ ಆಗನ ಎಸ್ ಆಗನ ಪಿ ಆಗನ ಕ್ಯೂ ಕ್ರಮಾನುಗತ ಬಿಂದುಗಳು, ಇದು ಕೂಡ ಚೌಕ ಆಯ್ತದೆ ರೀ. ಕ್ಯೂ ಆರ್ ಎಸ್ ಪಿ ಕ್ಯೂ ಆಗನ ಆರ್ ಆಗನ ಎಸ್ ಆಗನ ಪಿ ಇವು ಕ್ರಮಾನುಗತ ಬಿಂದುಗಳು ಅವ್ರಿ. ಇದು ಚೌಕ ಆಯ್ತು ರೀ. ಆದರೆ ಚೌಕ ಹೆಸರಲ್ಲ. ಯಾವುದು ಹೆಸರಲ್ಲ ರೀ, ಇದು ಒಂದನೇದು ಚೌಕದ ಹೆಸರಲ್ಲ. ಆದ್ದರಿಂದ ಆ ಆನ್ಸರ್ ಒಂದನೇದು.